ಇವತ್ತು ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ, ಕಲಾ ಕ್ಷೇತ್ರದಲ್ಲಿ ಒಂದು ಹೆಸರನ್ನ ಮಾಡಿದಂತ ಗ್ರಾಜುಯೇಟ್ ಏನಪ್ಪ, ಎಷ್ಟನೇ ಕ್ಲಾಸ್? 4ನೇ ಕ್ಲಾಸ್. ಡಾಕ್ಟರ್ ರಾಜ್ಕುಮಾರ್ ಅವರು ಪದ್ಮವಿಭೂಷಣ, ನಟ ಸಾರ್ವಭೌಮ, ಕಲಾ ಕ್ಷೇತ್ರದಲ್ಲಿ ಇಡೀ ಭಾರತದಲ್ಲೇ ಒಂದು ಹೆಸರನ್ನ ಮಾಡಿದ್ರು. ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಶಿವರಾಮ್ ಕಾರಂತ್ ಗ್ರಾಜುಯೇಟ್ ಅನ್ಕೊಂಡಿದ್ದೀರಾ? ಅವ್ರು ಗ್ರಾಜುಯೇಟ್ ಅಲ್ಲ, ಅದು ಕೂಡ ಜ್ಞಾನಪೀಠ ಪ್ರಶಸ್ತಿ ವಿಜೇತ. ಈ ವರ್ಷ ತಾನೇ ತೀರೋದ್ರಲ್ಲ ಸಾಲುಮರದ ತಿಮ್ಮಕ್ಕ, ಗ್ರಾಜುಯೇಟಾ? ಅವರ ಚಿಂತನೆಗಳು ಚೆನ್ನಾಗಿತ್ತು, ಅವ್ರು ಓದ್ತಾ ಇರ್ತಕ್ಕಂತ, ಅವ್ರು ಮಾಡ್ತಾ ಇರ್ತಕ್ಕಂತ ಕೆಲಸ, ಅವ್ರ ತೆಗೆದುಕೊಂಡಂತ ತೀರ್ಮಾನ ಒಂದು ದಿಟ್ಟ ನಿಲುವಿನ ಎದುರುಗಡೆ ಅವರು ಕೆಲಸ ಮಾಡಿದಂತ. ಸೊ ಅವರೆಲ್ಲರೂ ಕೂಡ ನಿಮ್ಗೆ ಮಾರ್ಗದರ್ಶಕ. ಈಗ ನೀವು ಪುನೀತ್ ರಾಜ್ಕುಮಾರ್ ಜೋರಾಗಿ ಚಪ್ಪಾಳೆ ಹೊಡಿತೀರಿ, ಪುನೀತ್ ರಾಜ್ಕುಮಾರ್ ಅಂತ ಗ್ರಾಜುಯೇಟಾ? ಜೀವನದಲ್ಲಿ ಬದಲಾವಣೆಯನ್ನ ನೀವು ಕಾಣಬೇಕು ಅಂತ ಅಂದ್ರೆ, ಒಂದು ಸ್ಫೂರ್ತಿದಾಯಕವಾಗಿ ನಿಮ್ಮ ಬದುಕನ್ನ ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ದಿಟ್ಟವಾದಂತ ದೃಢ ನಿರ್ಧಾರವನ್ನ ತೆಗೆದುಕೊಂಡು ಧೈರ್ಯವಾಗಿ ಮುನ್ನುಗ್ತಕ್ಕಂತ ಒಂದು ಕೆಲಸವನ್ನ ಗ್ರಾಮೀಣ ಪ್ರದೇಶದ ಮಕ್ಕಳು ಮಾಡಿದಾಗ ಮಾತ್ರ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ.